ವೆಲ್ಕಮ್ ಬ್ಯಾಕ್ ಟು ಈಶ್ವರಿ ಲೈಫ್ ಸ್ಟೈಲ್. ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಹಾಗಾಗಿ ಮಾಡ್ತಿದ್ದೀನಿ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನನ್ನ ಮಗಳು ನನ್ನ ಹತ್ರನೇ ಇರಲ್ಲ, ಯಾಕಂದರೆ ಏನು ಮಾಡ್ತಿದ್ದೆ ಶ್ರಾವಣಿ? ಆಟಣ ಎಲ್ಲಿ ನಿಮ್ಮ ಅತ್ತೆ? ಈ ಥರ ಎಲ್ಲ ಆಟ ಆಡ್ತಾರೆ ಶ್ರಾವಣಿ. ನೋಡಿ, ನೀವು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಈ ಥರ ಮಣ್ಣಲ್ಲಿ ಕಲ್ಲಲ್ಲಿ ಆಟ ಆಡೋಕ್ಕೆ ಬಿಟ್ಬಿಡಿ. ನೋಡಿ, ನನ್ನ ಮಗು ತಲೆ ತುಂಬ ಮಕ್ಕ ಇತ್ತವ, ತಲೆ ತುಂಬ ದೇವ್ರ ಕುಂಕುಮ ಬಳ್ಕೊಂಡು ಮಣ್ಣಲ್ಲಿ ಆಟ ಆಡ್ತಾವಳೆ. ಈಗ ಒಬ್ಬ ಬರ್ತಾನೆ ರೋಮಿಯೋ, ಇವ್ರ ಮಾವ, ಅವ್ನ ಕಲ್ಲಲ್ಲಿ ಆಟ ಆಡ್ತಾನೆ, ಇವ್ಳು ಮಣ್ಣಲ್ಲಿ ಆಟ ಆಡ್ತಾಳೆ. ಇವಳ್ದು ಆಟ ಆಡೋ ಪ್ಲೇಸ್ ಯಾವ್ದು ಗೊತ್ತಾ? ಇಲ್ಲಿಂದ ಹಿಡಿದು ಏನು ನೀರು ಹರ್ಕೊಂಬಂದಿದ್ದಿಲ್ಲ, ಈ ತರಲೆ ಸುಬ್ಬಿನೇ ಹಾಕಿರೋದು ನೀರನ್ನ. ಅಲ್ಲಿ ಕೊಳ ಏನು ಮಾಡಿದ್ರೆ ಇಲ್ಲೆಲ್ಲ ನೀರು ಹರ್ಕೊಬರುತ್ತೆ. ಡ್ಯಾನ್ಸ್ ಮಾಡವ, ವಿಡಿಯೋ ಮಾಡ್ತಿದ್ದೀನಿ, ಡ್ಯಾನ್ಸ್ ಮಾಡು. ಓಹೋ ಓಹ್ 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 ಓಹ್, ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ಶ್ರವಣಿ. ಹೌದಾ, ಸೂಪರ್ ಸೂಪರ್, ವಿಡಿಯೋ ಮಾಡ್ತೀನಿ, ಡ್ಯಾನ್ಸ್ ಮಾಡುವ. ಏನು ತಿಂದವ ನೀನು? ಮ್ಯಾಗಿ ತಿಂದ? ಹೌದಾ, ಮ್ಯಾಗಿ ತಿಂದ. ಹೂವು ಕಿತ್ಕೊ, ಹೂವು ಕಿತ್ಕೊ, ಹೂವು ಕಿತ್ಕೊ, ಹೂವು ಕಿತ್ಕೊ, ಅಲ್ಲಿ ಹೂವು ಕಿತ್ಕೋಬೇಕಷ್ಟೇ. ಕಿತ್ಕೊಳ್ಳ. ಜಾಣೆ 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 ಜಾಣೆ, ಬಾ ಬಾ ಬಾ, ಈಗ ಅಮ್ಮ ಬಾಯ್ಲಿ, ಅಮ್ಮಮ್ಮನ ಮನೆ ಮುಂದೆ ಡ್ಯಾನ್ಸ್ ಮಾಡೋಣ, ಬಾ ಬಾ ಬಾ. ಇದೆಲ್ಲ ಯಾರು ಚೆಲ್ಲಿರೋದು? ನೀನೇನಾ? ಯಾರು ಚೆಲ್ಲಿದ್ದು? ಯಾರು ಚೆಲ್ಲಿದ್ದು? ನೀನೇನಾ? ಬಾ ಬಾ, ಇಲ್ಲಿ ಇಲ್ಲಿ ಬಾ ಇಲ್ಲಿ. ನಮ್ಮಮ್ಮನಿಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಇದು ನೋಡಿ, ಕೆಂಬಂದ್ರೆಲ್ಲ ತಿಂತಾರಲ್ಲ, ದಪ್ಪತ್ರೆ ಅಂತ ನಾವಂತೀವಿ, ದೊಡ್ಡ ಪತ್ರೆ ಅಂತ. ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದು ಅರಿಶಿನ, ಶುಂಠಿ ಎಲ್ಲ ಹಾಕಿದ್ದೀವಿ. ನೋಡಿ, ಆಗಲೇ ಸ್ಟಾರ್ಟ್ ಮಾಡಿಬಿಟ್ಲು ನನ್ನ ಮಗಳು ಆಟ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಲು. ಇದು ಚಿಕ್ಕ ಕೆರೆ ಮಾಡ್ಕೊಂಬಿಟ್ಟಿದ್ದಾಳೆ, ಆಟನ. ಅಲ್ಲ ಮಗನೆ, ಚಿಕ್ಕ ಕೆರೆ ಮಾಡ್ಕೊಂಬಿಟ್ಟಿದ್ದಾಳೆ ಆಟನ. ಓಹೋ. ಸೊ ಈಗ ನ್ಯಾಚುರಲಾಗೆ ಆ್ಯಸ್ ಇಟ್ ಈಸ್ ಅ ಡೇ ಇನ್ ಮೈ ಲೈಫ್ ವೀಡಿಯೋನ ಹಾಕ್ತಿರ್ತೀನಿ. ಇಷ್ಟ ಆದರೆ ಮೋರ್ ವೀಡಿಯೋಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೋಡಿ, ಇದೇ ನಮ್ಮ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಇದು ನಮ್ಮ ದೇವಸ್ಥಾನ. ಹಿಂದೆಗಡೆ ದೇವಸ್ಥಾನ, ಮುಂದೆಗಡೆ ಇರೋದು ಹೆಬ್ಬಾಗ್ಲು ಎಲ್ಲ. ಇದು ನಮ್ಮ ಮನೆ ರೋಡು. ಕ್ಲೈಮೇಟ್ ಮಳೆ ಬರೋ ಥರನೇ ಇದೆ, ಬಟ್ ಮಳೆ ಬರೋಲ್ಲ. ಬಂದ್ರೆ ಮಳೆ ಬರಲಾ ಬೇಡವಾ ಅಂತ ಯೋಚನೆ ಮಾಡ್ತೀವಿ. ನಾವು ಅಡಿಕೆ ಹಾಕಿದ್ದೀವಿ, ಹಾಗಾಗಿ ಹೊಂಬಾಳಕ್ಕೆ ಚಿಂತೆ ಇಲ್ಲ. ಅಂದರೆ ಶೋಗೆ ಅಂತ ಹಾಕಿದಷ್ಟೇ ನಾವು ಅಡಿಕೆನ. ಮರ ಇಷ್ಟು ದೊಡ್ಡದಾಗಿ ಬೆಳೆದು ನಾವು ಪೂಜೆಗಳು ಮಾಡಬೇಕಾದ್ರೆ ಎಲ್ಲ ಅಡಿಕೆಗಳಿಗೆ ಏನು ಚಿಂತೆ ಇರಲ್ಲ. ನಾನು ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಮಗಳು ಸ್ವಿಮ್ಮಿಂಗ್ ಮಾಡೋದು ಇಲ್ಲಿಂದನೇ. ಸೊ ನನ್ನ ಮನೆ ಸುತ್ತಮುತ್ತ ತುಂಬ ಬ್ಯೂಟಿಫುಲ್ ಆಗಿದೆ. ನಮ್ಮ ಅಮ್ಮನಿಗೆ ಪ್ಲ್ಯಾಂಟ್ ಅಂದರೆ ಸಖತ್ ಇಷ್ಟ, ಹಾಗಾಗಿ ಎಲ್ಲೆಲ್ಲೂ ಪ್ಲ್ಯಾಂಟ್ಸೆ. ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬರ್ತಿಲ್ಲ, ಹಾಗೆ ಕೆಲಸದವರು ಸಿಗ್ತಿಲ್ಲ. ಕೆಳೆ ಕೀಳ್ಸೋಣ ಅಂತ. ನೋಡಿ, ಇದನ್ನೇನಂತಾರೆ ಹೇಳಿ, ಶಂಖಪುಷ್ಪ ಹೂವು ಅಂತ ಅಂತಾರೆ. ಇದು ಬಂದ್ಬಿಟ್ಟು ಇಲ್ಲಿದೆ, ಆಯಿತಾ? ಶಂಖಪುಷ್ಪ ಹೂವು ಇಲ್ಲಿದೆ ನೋಡಿ, ಎಷ್ಟು ದೊಡ್ಡದಾಗಿ ಬೆಳ್ಕೊಂಡು ಹೋಗಿದೆ. ಶಂಖಪುಷ್ಪ ಹೂವದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಇದು ಜಾಸ್ತಿ ಹೆಲ್ತ್ ಬೆನಿಫಿಟ್ಸು ಇದೆ. ಹಾಗೆ ಇದನ್ನು ನಮಗೆ ಗೊತ್ತಿರಲಿಲ್ಲ, ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡೋಕ್ಕೆಲ್ಲ ಯೂಸ್ ಮಾಡ್ತಿದ್ವಿ. ಅಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಶನಿವಾರ ಬುಧವಾರದ ವೈಟ್ ಯೂನಿಫಾರ್ಮ್ ಎಲ್ಲ ಹಾಕ್ಕೊಳ್ಳೋದು, ಪ್ರಿಂಟ್ ಬಂದರೆ ಕಲರ್ ಆಗುತ್ತೆ
ಬಟ್ ಇವಾಗ ಇದನ್ನು ಒಂದು ಎಲೆಯಲ್ಲಿ ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಂಡು ಕುಡಿತಾರೆ, ತುಂಬ ಕಾಸ್ಟ್ಲಿ ಹೊರಗಡೆ ಆದರೆ. ಇದ್ರ ಬೀಜಗಳು ನೋಡಿ ಇಲ್ಲೇ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು, ಡೇ ಇನ್ ಮೈ ಲೈಫ್. ನಿಮಗೆ ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಎಷ್ಟೋ ಜನ ಕೊಡ್ತೀನಿ ಎಷ್ಟೋ ಜನ DM ಮಾಡಿದ್ರಿ ವ್ಲಾಗ್ ಕಂಟಿನ್ಯೂ ಮಾಡಿ ಮೇಡಮ್, ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಮಾಡಿ ಅಂತ. ಸೊ ಹಾಗಾಗಿ ಮಾಡಿದ್ದೀನಿ, ಇನ್ನು ಮುಂದೆ ಮಾಡ್ತಾ ಇರ್ತೀನಿ. ಆ್ಯಂಡ್ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಹೇಳು.